ಮತ್ತೊಂದು ಊರಿನತ್ತ ನನ್ನ ಪಯಣ. ಈ ಊರು ಯಾವುದು ಅಂತ ನೋಡೋಣ, ಬೋರ್ಡ್ ನೋಡೋಣ. ನನಗೆ ಗೊತ್ತಿಲ್ಲ, ಈ ರೂಟಲ್ಲಿ ಬರ್ತಾ ಇದ್ದೀನಿ, ಹಂಗಾಗಿ ಯಾವ ಊರು ಸಿಗುತ್ತೆ ಆ ಊರದ್ದು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲೊಂದು ದೇವಸ್ಥಾನ ಇದೆ, ದೇವಸ್ಥಾನ, ಅಡಿಕೆ ತೋಟ. ನೋಡಿ, ಯಾವ ಊರು ಇದು? ಈ ಊರ ಹೆಸರು ಜಡೆಯ ಅಂತ. ಜಡೆಯ ಊರೊಳಗಡೆ ಹೋಗೋಣ ಬನ್ನಿ. ಈ ಜಡೆಯ ಇರೋದು ಯಡಿಯೂರಿಂದ ತುರುವೇಕೆರೆಗೆ ಹೋಗೋ ದಾರಿಯಲ್ಲಿ ಮಾಯಸಂದ್ರಗಿನ್ನ ಹಿಂದೆನೇ ಸಿಗುವಂಥ ಊರೇ ಜಡೆಯ. ಈ ಊರೊಳಗಡೆ ಹೋಗೋಣ, ಒಂದು ಸುತ್ತಾಡ್ಕೊಂಡು ಬರೋಣ ಬನ್ನಿ. ಜಡೆಯದಲ್ಲಿ ಮೊದಲಿಗೆ ನೀವು ನೋಡಿ, ಇಲ್ಲಿ ಗೌರ್ಮೆಂಟ್ ಸ್ಕೂಲ್ನ ನೋಡ್ಬೋದು. ಬಲಗಡೆ ಇರೋದು ಗೌರ್ಮೆಂಟ್ ಸ್ಕೂಲು. ಈ ದಾರಿಯಲ್ಲಿ ಬೈಕ್ ರೈಡ್ ಮಾಡೋದಂದ್ರೆ ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ ಹಳ್ಳಿ ದಾರಿ ಅಂದ್ರೇ ಅಷ್ಟು ನನಗಂತೂ ತುಂಬ ಖುಷಿ ಆಗುತ್ತೆ. ಹಳ್ಳಿ ದಾರಿಯಲ್ಲಿ ಬೈಕ್ ರೈಡ್ ಮಾಡಬೇಕು, ಹಳ್ಳಿ ಒಳಗಡೆ ಓಡಾಡಬೇಕು ಅಂತ. ಹಂಗಾಗಿ ಈ ಊರೊಳಗಡೆ ನಾನು ಹೋಗ್ತಾ ಇದ್ದೀನಿ, ಜಡೆಯದೊಳಗಡೆ. ಜಡೆಯ ಅಂತ ಏನಕ್ಕೆಪ್ಪ ಹೆಸರು ಬಂತಂದರೆ, ಕೆಲವರು ನನಗೆ ಕಮೆಂಟ್ ಮಾಡಿದ್ರು ಇನ್ಸ್ಟಾಗ್ರಾಮಲ್ಲಿ. ಅವ್ರು ಹೇಳಿರೋ ಪ್ರಕಾರ ಜಂಗಮ ಋಷಿಗಳು ಇಲ್ಲಿ ತಪಸ್ಸು ಮಾಡಿ ವಾಸ ಇದ್ರಂತ, ಹಂಗಾಗಿ ಜಡೆಯ ಅಂತ ಒಂದು ಹೆಸರು ಬಂತು ಅಂತ. ಆದರೆ ನಮಗೆಲ್ಲ ಜಡೆಯ ಅಂದರೆ ನೆನಪಾಗೋದು ಯಾರು ಅಂದರೆ ನಮ್ಮ ನವರಸ ನಾಯಕ ಜಗ್ಗೇಶ್ ಸರ್ ಅವರು. ಯಾಕೆಂದರೆ ಅವ್ರು ಯಾವಾಗ ಏನೇ ನಿಮ್ಮೂರು ಯಾವ ಊರು ಅಂದರೆ ಜಡೆಯ ಮಾಯಸಂದ್ರ ಅಂತ ಹೇಳ್ತಾ ಇರ್ತಾರೆ. ಹಂಗಾಗಿ ಜಡೆಯ ಅಂದರೆ ನಮಗೆ ನೆನಪಾಗೋದು ನಮ್ಮ ನವರಸ ನಾಯಕ ಜಗ್ಗೇಶ್ ಸರ್. ಅಂದರೆ ನೋಡಿ, ಈ ಊರು ಈ ಕಡೆಯಿಂದನೂ ಒಬ್ಬರು ಕಲಾವಿದರಿದ್ದಾರೆ. ಆ ಜಗ್ಗೇಶ್ ಸರ್ ಅಂದರೆ ಯಾರಿಗೆಲ್ಲ ನೆನಪಿಲ್ಲ. ಅವರ ಕಾಮಿಡಿ, ಅವರು ಮಾತಾಡೋವಂಥ ಭಾಷೆ, ಅವರ ಏನಂತಾರಲ್ಲ ಅವರ ಆ್ಯಕ್ಟಿಂಗ್, ಇದನ್ನೆಲ್ಲ ನೋಡ್ತಾ ಇದ್ದರೆ ತುಂಬಾ ಖುಷಿಯಾಗುತ್ತೆ. ಮತ್ತು ನಗು ಅಂದರೆ ಜಗ್ಗೇಶ್ ಸರ್ ಅನ್ನೋ ಒಂದು ಫಿಲಮ್ ಇಂಡಸ್ಟ್ರಿಯಲ್ಲಿ ಅಷ್ಟು ಆ ಕಾಮಿಡಿಯಲ್ಲಿ ಅಷ್ಟು ಹೆಸರು ಮಾಡಿರುವಂಥ ಜಗ್ಗೇಶ್ ಸರ್ ಅವರು ಹೇಳುವಂಥ ಜಡೆಯ ಮಾಯಸಂದ್ರ, ಇದೇ ಆ ಊರು ಜಡೆಯ. ನೋಡಿ, ಈ ಊರು ಎಷ್ಟು ಸಖತ್ತಾಗಿದೆ. ಬಲಗಡೆ ಫುಲ್ ಊರು ಇದೆ, ಎಡಗಡೆ ಫುಲ್ ತೋಟಗಳಿದೆ. ದೇವಸ್ಥಾನ ಕಟ್ತಾ ಇದ್ದಾರೆ. ಇಲ್ಲೊಂದು ದೇವಸ್ಥಾನ ಇದೆ. ಇಲ್ಲಿಗೆ ಊರು ಲಾಸ್ಟ್ ಅನಿಸುತ್ತೆ. ಇನ್ನು ಮುಂದಕ್ಕೆ ರೋಡ್ ಇಲ್ಲ. ಈ ಕಡೆಯಿಂದ ಮಾಯಸಂದ್ರಗೆ ಹೋಗ್ಬೋದಾ ಅಂತ ಅಂದ್ಕೊಂಡೆ, ಬಟ್ ಹೋಗೋಕ್ಕಾಗಲ್ಲ ಅನಿಸುತ್ತೆ. ಮತ್ತೆ ವಾಪಸ್ ಹೋಗೋಣ. ನೋಡಿ ಓರಿ ಹೆಂಗಿದೆ. ಹಾಲು ಕರಿತಾ ಇದ್ದಾರೆ. ಬೆಳಿಗ್ಗೆನೆ ನಮ್ಮ ಹಳ್ಳಿಲಿ ಅದೇ ಕೆಲಸ. ದನಗಳನ್ನ ಕಟ್ಟೋದು, ಕೊಟ್ಟಿಗೆಯಿಂದ ಆಚೆ ಕಟ್ಟೋದು, ಹಾಲು ಕರಿಯೋದು, ಡೈರಿಗೆ ಹಾಲು ಹಾಕಿ ಬರೋದು, ಆಮೇಲೆ ಕಾಫಿ ಕುಡಿಯೋದು. ನೋಡಿ, ಡೈರಿಗೆ ಹಾಲು ಹಾಕ್ತಾ ಇದ್ದಾರೆ ಎಲ್ಲ. ಜಡೆಯ ಗ್ರಾಮ, ನಮ್ಮ ಜಗ್ಗೇಶ್ ಸರ್ ಅವರ ಊರು. ಏನು ಸಕ್ಕತ್ತಾಗಿದೆ ನೋಡಿ. ರೋಡ್ ಸೈಡಲ್ಲಿ ಹುಣಸೆ ಮರ, ತಣ್ಣಗೆ ತಂಪಾಗಿದೆ. ಬೆಳಿಗ್ಗೆನೇ ರೈಡ್ ಮಾಡೋಕ್ಕಂತೂ ಸಕ್ಕತ್ತಾಗಿದೆ. ಗದ್ದೆ ಬೈಲು ನೋಡಿ, ಭತ್ತ ಬೆಳೆದಿದ್ದಾರೆ, ಅಡಿಕೆ ತೋಟ, ಭತ್ತ. ಹೆಲ್ಮೆಟ್ ಇಲ್ಲ, ಏನಿಲ್ಲ, ಹೆಂಗೆ ಹೋಗ್ತಾ ಇದೆ ನೋಡಿ. ಈ ಕಡೆನೂ ಭತ್ತ ಬೆಳೆದಿದ್ದಾರೆ. ಗ್ರೀನಾಗಿದೆ ಈ ಏರಿಯಾ, ಫುಲ್ ಗ್ರೀನಾಗಿದೆ. ಡಾಬಾ ಹೋಟೆಲ್ ಇದೆ. ಯಾವ ಸಿಟಿಗೇನು ಕಮ್ಮಿ ಇಲ್ಲ ನಮ್ಮ ಹಳ್ಳಿ ಕಡೆನೂ, ಬಟ್ ಅದನ್ನು ಅನುಭವಿಸೋಕೆ ಗೊತ್ತಾಗ್ಬೇಕಷ್ಟೆ. ಕರೆಕ್ಟ್ ಅಲ್ವಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ಜಿಟಿ ಡೈರೀಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನನ್ನ ಎಲ್ಲ ಬೈಕ್ ರೈಡ್ ಸ್ಟೋರೀಸ್ನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.